ಮಹಾನ್ ಉದ್ಯಮಿ ಸ್ಟೀವ್ ಜಾಬ್ಸ್ ತಮ್ಮ ಕೊನೆಯ ದಿನಗಳಲ್ಲಿ ಓದುತ್ತಿದ್ದ ಜಗತ್ತಿನ ಲಕ್ಷಾಂತರ ಜನರ ಜೀವನವನ್ನು ಬದಲಾಯಿಸಿದ ಆ ಒಂದು ಅದ್ಭುತ ಯೋಗಿಯ ಕಥೆ ನಿಮಗೆ ತಿಳಿದಿದೆಯೇ? ಬನ್ನಿ ಇಂದು ಆ ರಹಸ್ಯವನ್ನು ಒಟ್ಟಾಗಿ ತಿಳಿಯೋಣ. ನಮಸ್ಕಾರ, ಪುಸ್ತಕಧಾರೆ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಪರಮಹಂಸ ಯೋಗಾನಂದರು ಬರೆದ ಆಟೋಬಯೋಗ್ರಫಿ ಆಫ್ ಎ ಯೋಗಿ ಎಂಬ ಪುಸ್ತಕದ ಬಗ್ಗೆ ಮಾತನಾಡಲಿದ್ದೇವೆ. ಈ ಪುಸ್ತಕವನ್ನು ಸ್ಟೀವ್ ಜಾಬ್ಸ್ ಅವರು ಪ್ರತಿ ವರ್ಷ ಓದುತ್ತಿದ್ದರು ಮತ್ತು ಪ್ರಪಂಚದ ಅನೇಕ ಯಶಸ್ವಿ ವ್ಯಕ್ತಿಗಳು ತಮ್ಮ ಯಶಸ್ಸಿಗೆ ಈ ಪುಸ್ತಕವೇ ಕಾರಣ ಎಂದು ನಂಬುತ್ತಾರೆ. ಯೋಗಾನಂದರು ತಮ್ಮ ಜೀವನ ಚರಿತ್ರೆಯ ಕೊನೆಯ ವಾಕ್ಯವನ್ನು ಬರೆಯುವಾಗ, ಈ ಪುಸ್ತಕವು ಲಕ್ಷಾಂತರ ಜನರ ಜೀವನವನ್ನು ಬದಲಾಯಿಸುತ್ತದೆ ಮತ್ತು ನಾನು ಹೋದ ನಂತರ ನನ್ನ ಸಂದೇಶವಾಹಕನಾಗಿ ಕೆಲಸ ಮಾಡುತ್ತದೆ ಎಂದು ಹೇಳಿದ್ದರು. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಭಾರತೀಯ ಸಂಸ್ಕೃತಿಯಲ್ಲಿ ಗುರು-ಶಿಷ್ಯ ಸಂಬಂಧಕ್ಕೆ ಅತ್ಯಂತ ಮಹತ್ವವಿದೆ. ಈ ಪುಸ್ತಕವು ಯೋಗಾನಂದರ ಜೀವನ, ಅವರು ತಮ್ಮ ಗುರುಗಳನ್ನು ಹುಡುಕಿದ ರೀತಿ ಮತ್ತು ಕ್ರಿಯಾಯೋಗವನ್ನು ಪ್ರಪಂಚದಾದ್ಯಂತ ಹೇಗೆ ಹರಡಿದರು ಎಂಬುದನ್ನು ವಿವರಿಸುತ್ತದೆ. ಬನ್ನಿ, ಅವರ ಈ ಸುಂದರ ಆಧ್ಯಾತ್ಮಿಕ ಪಯಣವನ್ನು ನಾವೆಲ್ಲರೂ ಒಟ್ಟಾಗಿ ಅನುಭವಿಸೋಣ. ಪರಮಹಂಸ ಯೋಗಾನಂದರ ಜನನ 1893ರಲ್ಲಿ ಗೋರಖ್ಪುರದ ಒಂದು ಬಂಗಾಳಿ ಹಿಂದೂ ಕುಟುಂಬದಲ್ಲಿ ಆಯಿತು. ಅವರ ಬಾಲ್ಯದ ಹೆಸರು ಮುಕುಂದ ಲಾಲ್ ಘೋಷ್. ಅವರ ತಂದೆ ತಾಯಿ ಇಬ್ಬರೂ ಲಾಹಿರಿ ಮಹಾಶಯರ ಪರಮ ಭಕ್ತರಾಗಿದ್ದರು. ಅವರ ಮನೆಯ ಪೂಜಾ ಕೋಣೆಯಲ್ಲಿ ಲಾಹಿರಿ ಮಹಾಶಯರ ಸುಂದರವಾದ ಭಾವಚಿತ್ರವಿತ್ತು. ಅದು ಬಾಲಕ ಮುಕುಂದನ ಮೇಲೆ ಆಳವಾದ ಪ್ರಭಾವ ಬೀರಿತು. ಮುಕುಂದನಿಗೆ 8 ವರ್ಷ ವಯಸ್ಸಾಗಿದ್ದಾಗ ಕಾಲರಾ ಕಾಯಿಲೆ ಬಂದಿತ್ತು. ಆಗ ಅವರ ತಾಯಿ ಲಾಹಿರಿ ಮಹಾಶಯರ ಭಾವಚಿತ್ರದ ಮುಂದೆ ಪ್ರಾರ್ಥಿಸಿದರು. ಆ ಚಿತ್ರದಿಂದ ಹೊರಹೊಮ್ಮಿದ ಅದ್ಭುತ ಬೆಳಕು ಮುಕುಂದನ ದೇಹವನ್ನು ಪ್ರವೇಶಿಸಿ ಆತನನ್ನು ಸಂಪೂರ್ಣವಾಗಿ ಗುಣಪಡಿಸಿತು. ಬಾಲ್ಯದಿಂದಲೇ ಮುಕುಂದನಿಗೆ ಭವಿಷ್ಯದಲ್ಲಿ ನಡೆಯುವ ಘಟನೆಗಳನ್ನು ಮುಂಚಿತವಾಗಿಯೇ ಅರಿಯುವ ಅದ್ಭುತ ಶಕ್ತಿ ಇತ್ತು. ಒಮ್ಮೆ ಮುಕುಂದನು ತನ್ನ ತಂದೆಯೊಂದಿಗೆ ಬರೇಲಿಯಲ್ಲಿದ್ದಾಗ ಕೋಲ್ಕತ್ತಾದಲ್ಲಿದ್ದ ತನ್ನ ತಾಯಿ ಅನಾರೋಗ್ಯದಿಂದಿರುವ ದೃಶ್ಯವೊಂದು ಕನಸಿನಲ್ಲಿ ಕಂಡಿತು. ತಕ್ಷಣವೇ ಮನೆಗೆ ಹಿಂದಿರುಗಬೇಕೆಂದು ಆತ ಹಠ ಹಿಡಿದನು. ಮನೆಗೆ ತಲುಪಿದಾಗ ಆತನ ತಾಯಿ ಮರಣ ಹೊಂದಿದ್ದಳು ಎಂಬ ವಿಷಯ ತಿಳಿದು ಆತ ಸಂಪೂರ್ಣವಾಗಿ ಕುಸಿದು ಹೋದನು. ತಾಯಿಯ ಮರಣದ ನಂತರ ಮುಕುಂದನಿಗೆ ಸಂಸಾರದ ಮೇಲಿನ ಆಸಕ್ತಿ ಕಡಿಮೆಯಾಗಿ ಹಿಮಾಲಯಕ್ಕೆ ಹೋಗುವ ಆಲೋಚನೆ ಬರತೊಡಗಿತು. ಒಂದು ದಿನ ಆತನಿಗೆ ತನ್ನ ತಾಯಿಯ ಕೊನೆಯ ಸಂದೇಶ ಮತ್ತು ಬೆಳ್ಳಿಯ ತಾಯಿತವೊಂದು ದೊರೆಯಿತು. ಆ ತಾಯಿತದ ಮೇಲೆ ಸಂಸ್ಕೃತದ ಅಕ್ಷರಗಳನ್ನು ಕೆತ್ತಲಾಗಿತ್ತು. ನೀನು ಒಬ್ಬ ಯೋಗಿಯಾಗಲು ಜನಿಸಿದ್ದೀಯಾ ಮತ್ತು ಜಗತ್ತಿಗೆ ದೀಕ್ಷೆ ನೀಡುತ್ತೀಯಾ ಎಂದು ಮುಕುಂದನ ಹಿಂದಿನ ಜನ್ಮದ ಗುರುಗಳು ತಾಯಿಯ ಮೂಲಕ ಆ ತಾಯಿತವನ್ನು ಕಳುಹಿಸಿದ್ದರು. ಇದರಿಂದ ಮುಕುಂದನ ಯೋಗಿಯಾಗುವ ಆಸೆ ಮತ್ತಷ್ಟು ಪ್ರಬಲವಾಯಿತು. 12 ವರ್ಷದವನಿದ್ದಾಗ ಮುಕುಂದನು ಬನಾರಸ್ಗೆ ಹೋಗಲು ತಂದೆಯ ಅನುಮತಿ ಪಡೆದನು. ಅಲ್ಲಿ ಆತ ಸ್ವಾಮಿ ಕೇದಾರನಾಥ್ ಅವರನ್ನು ಭೇಟಿಯಾದನು. ಸ್ವಾಮೀಜಿಯವರು ಏಕಕಾಲದಲ್ಲಿ 2 ಸ್ಥಳಗಳಲ್ಲಿ ಕಾಣಿಸಿಕೊಳ್ಳುವ ಅದ್ಭುತ ಶಕ್ತಿಯನ್ನು ಹೊಂದಿದ್ದರು ಎಂಬುದನ್ನು ಮುಕುಂದನು ಕಣ್ಣಾರೆ ಕಂಡನು. ಇದು ಆತನಲ್ಲಿ ಆಧ್ಯಾತ್ಮಿಕ ಹಸಿವನ್ನು ಮತ್ತಷ್ಟು ಹೆಚ್ಚಿಸಿತು. ತಾಯಿತದ ಪ್ರಭಾವದಿಂದಾಗಿ ಹಿಮಾಲಯಕ್ಕೆ ಹೋಗಲೇಬೇಕೆಂಬ ಹಂಬಲ ಆತನಲ್ಲಿ ತೀವ್ರವಾಯಿತು. ತನ್ನ ಸ್ನೇಹಿತರೊಂದಿಗೆ ಇಂಗ್ಲಿಷ್ ಉಡುಪು ಧರಿಸಿ ಆತ ರೈಲು ಹತ್ತಿದನು. ಆದರೆ ಹರಿದ್ವಾರದಲ್ಲಿ ಮುಕುಂದನ ಅಣ್ಣ ಆತನನ್ನು ಹಿಡಿದು ಮನೆಗೆ ವಾಪಸ್ ಕರೆತಂದನು. ಆದರೆ ಮುಕುಂದನ ಹುಡುಕಾಟ ಅಲ್ಲಿಗೆ ನಿಲ್ಲಲಿಲ್ಲ. ಆತ ಕೋಲ್ಕತ್ತಾದಲ್ಲಿ ಗಂಧಬಾಬಾ ಎಂಬ ಸಂತರನ್ನು ಭೇಟಿಯಾದನು. ಅವರು ಕೇವಲ ಕೈಬೀಸಿ ಗಾಳಿಯಿಂದ ಗುಲಾಬಿ ಮತ್ತು ಮಲ್ಲಿಗೆಯ ಸುಗಂಧವನ್ನು ಸೃಷ್ಟಿಸುತ್ತಿದ್ದರು. ನಂತರ ಹುಲಿಗಳೊಂದಿಗೆ ಬರಿಗೈಯಲ್ಲಿ ಹೋರಾಡುತ್ತಿದ್ದ ಟೈಗರ್ ಸ್ವಾಮಿಯನ್ನು ಭೇಟಿಯಾದನು. ಟೈಗರ್ ಸ್ವಾಮಿಯವರು ಹುಲಿಯನ್ನು ಮಣಿಸಲು ದೈಹಿಕ ಬಲಕ್ಕಿಂತ ಮಾನಸಿಕ ಬಲ ಮುಖ್ಯ ಎಂದು ಮುಕುಂದನಿಗೆ ತಿಳಿಸಿದರು. ಮುಕುಂದನು ಗಾಳಿಯಲ್ಲಿ ತೇಲುವ ಸಂತ ಬಹಾದುರಿ ಮಹಾಶಯರನ್ನು ಕೂಡ ಭೇಟಿಯಾದನು. ಅವರು ಮುಕುಂದನಿಗೆ, ನೀನು ಭವಿಷ್ಯದಲ್ಲಿ ಅಮೆರಿಕಕ್ಕೆ ಹೋಗಿ ಭಾರತದ ಯೋಗವಿದ್ಯೆಯನ್ನು ಹರಡಲಿದ್ದೀಯ ಎಂದು ಆಶೀರ್ವದಿಸಿದರು. ಇದಲ್ಲದೆ ಮಹಾನ್ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ಅವರನ್ನು ಭೇಟಿಯಾಗಿ ವಿಜ್ಞಾನ ಮತ್ತು ಆಧ್ಯಾತ್ಮದ ನಡುವಿನ ಸಂಬಂಧವನ್ನು ಅರಿತುಕೊಂಡನು. ಪ್ರೌಢಶಾಲೆಯ ಪರೀಕ್ಷೆಯಲ್ಲಿ ಹೇಗೋ ಉತ್ತೀರ್ಣನಾದ ನಂತರ ಮುಕುಂದನು ತಂದೆಗೆ ಮಾತು ಕೊಟ್ಟಂತೆ ದಿವ್ಯ ಜ್ಞಾನದ ಪ್ರಾಪ್ತಿಗಾಗಿ ವಾರಣಾಸಿಗೆ ಹೊರಟನು. ಅಲ್ಲಿನ ಒಂದು ಆಶ್ರಮದಲ್ಲಿ ಕಠಿಣ ಉಪವಾಸ ಮತ್ತು ಧ್ಯಾನದ ನಿಯಮಗಳನ್ನು ಪಾಲಿಸಿದನು. ಒಂದು ದಿನ ಬಿಸಿಲಿನಲ್ಲಿ ಮಾರುಕಟ್ಟೆಗೆ ಹೋದಾಗ ಅಲ್ಲಿ ಒಬ್ಬ ಸಾಧುವನ್ನು ಮುಕುಂದನು ನೋಡಿದನು. ಅವರನ್ನು ನೋಡಿದೊಡನೆ ಜನ್ಮ ಜನ್ಮಾಂತರದ ನಂಟು ಇರುವಂತೆ ಆತನಿಗೆ ಭಾಸವಾಯಿತು. ಆ ಸಾಧುವಿನ ಬಳಿ ಓಡಿ ಹೋಗಿ ಗುರುದೇವ ಎಂದು ಅವರ ಪಾದಗಳಿಗೆರಗಿದನು. ಆ ಸಾಧುವೇ ಬೇರಾರೂ ಅಲ್ಲ, ಮುಕುಂದನ ಭವಿಷ್ಯದ ಗುರುಗಳಾದ ಸ್ವಾಮಿ ಶ್ರೀ ಯುಕ್ತೇಶ್ವರ್ ಗಿರಿ. ಎಷ್ಟೋ ವರ್ಷಗಳಿಂದ ನಾನು ನಿನಗಾಗಿ ಕಾಯುತ್ತಿದ್ದೆ ಎಂದು ಗುರುಗಳು ಮುಕುಂದನನ್ನು ಅಪ್ಪಿಕೊಂಡರು. ಶ್ರೀ ಯುಕ್ತೇಶ್ವರ್ ಗಿರಿಯವರ ಆಶ್ರಮದಲ್ಲಿ ಮುಕುಂದನ ನಿಜವಾದ ತರಬೇತಿ ಶುರುವಾಯಿತು. ಗುರುಗಳು ಕಟ್ಟುನಿಟ್ಟಾದ ನಿಯಮಗಳನ್ನು ಹೊಂದಿದ್ದರು. ಒಮ್ಮೆ ಮುಕುಂದನು ಬೆಳೆಸಿದ ಹೂಕೋಸನ್ನು ಕದಿಯಲು ಬಂದ ಕಳ್ಳನ ಮನಸ್ಸಿನ ಆಲೋಚನೆಗಳನ್ನು ಗುರುಗಳು ರೇಡಿಯೋ ತರಂಗಗಳಂತೆ ಗ್ರಹಿಸಿ ಆತ ಕೇವಲ ಒಂದು ಹೂಕೋಸನ್ನು ಮಾತ್ರ ಕದಿಯುವಂತೆ ಮಾಡಿದರು. ನಮ್ಮ ಆಲೋಚನೆಗಳು ಗಾಳಿಯಲ್ಲಿ ತೇಲುತ್ತಿರುತ್ತವೆ ಮತ್ತು ಸಿದ್ಧಪುರುಷರು ಅವುಗಳನ್ನು ಗ್ರಹಿಸಬಲ್ಲರು ಎಂಬುದನ್ನು ಮುಕುಂದನು ಇದರಿಂದ ಅರಿತನು. ಮತ್ತೊಮ್ಮೆ ಗುರುಗಳು ಮುಕುಂದನಿಗೆ ಜ್ಯೋತಿಷ್ಯದ ಮಹತ್ವವನ್ನು ವಿವರಿಸಿ ಮುಂಬರುವ ಅನಾರೋಗ್ಯವನ್ನು ತಪ್ಪಿಸಲು ಬೆಳ್ಳಿ ಮತ್ತು ಸೀಸದ ಬಳೆಯನ್ನು ಧರಿಸಲು ಹೇಳಿದರು.
ಮುಕುಂದನು 23 ದಿನಗಳ ಕಾಲ ತೀವ್ರ ಹೊಟ್ಟೆ ನೋವಿನಿಂದ ಬಳಲಿದ್ದರೂ 24ನೇ ದಿನ ಗುರುಗಳ ಸ್ಪರ್ಶದಿಂದ ಸಂಪೂರ್ಣ ಗುಣಮುಖನಾದನು. ಗುರುಗಳ ಜೊತೆಗಿನ ಕಾಶ್ಮೀರ ಯಾತ್ರೆಯು ಬಹಳ ರೋಚಕವಾಗಿತ್ತು. ಒಮ್ಮೆ ಮುಕುಂದನು ತನಗೆ ಬೇಕಾದಂತೆ ಕಾಶ್ಮೀರಕ್ಕೆ ಹೋಗಲು ಹಠ ಹಿಡಿದಾಗ ಆತನಿಗೆ ತೀವ್ರ ಹೊಟ್ಟೆ ನೋವು ಕಾಣಿಸಿಕೊಂಡಿತು. ಆಗ ಗುರುಗಳು ಆತನನ್ನು ಉಳಿಸಿದರು. ನಂತರ ಅವರೆಲ್ಲರೂ ಒಟ್ಟಾಗಿ ಕಾಶ್ಮೀರಕ್ಕೆ ಹೋದರು. ಅಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವಾಗ ಮುಕುಂದನು ಸ್ಟ್ರಾಬೆರಿ ಹಣ್ಣನ್ನು ತಿಂದು ಇದು ನನಗೆ ಇಷ್ಟವಿಲ್ಲ ಎಂದನು. ಆಗ ಗುರುಗಳು ಭವಿಷ್ಯ ನುಡಿದು, ನೀನು ಅಮೆರಿಕಕ್ಕೆ ಹೋದಾಗ ಇದನ್ನು ಬಹಳ ಇಷ್ಟಪಡುತ್ತೀಯಾ ಎಂದರು, ಮತ್ತು ಅದು ನಿಜವಾಯಿತು. 1819ರ ಜುಲೈ ತಿಂಗಳಲ್ಲಿ ಗುರುಗಳು ಮುಕುಂದನಿಗೆ ಸನ್ಯಾಸ ದೀಕ್ಷೆ ನೀಡಿದರು. ಆತನಿಗೆ ಯೋಗಾನಂದ ಎಂಬ ಹೊಸ ಹೆಸರನ್ನು ನೀಡಲಾಯಿತು, ಅಂದರೆ ಈಶ್ವರನೊಂದಿಗೆ ಬೆರೆಯುವ ಆನಂದ ಎಂದರ್ಥ. ಗುರುಗಳು ಆತನಿಗೆ ರೇಷ್ಮೆಯ ವಸ್ತ್ರವನ್ನು ನೀಡಿದರು, ಏಕೆಂದರೆ ಭವಿಷ್ಯದಲ್ಲಿ ಆತ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಬೇಕಿತ್ತು. ಸನ್ಯಾಸ ಸ್ವೀಕರಿಸಿದ ಸ್ವಲ್ಪ ದಿನಗಳಲ್ಲೇ ಯೋಗಾನಂದರ ಅಣ್ಣ ಅನಂತ ಮರಣ ಹೊಂದಿದನು. ಆ ಸಮಯದಲ್ಲಿ ಯೋಗಾನಂದರು ಜಪಾನ್ ಮೂಲಕ ಶಾಂಘೈಗೆ ಹೋಗುತ್ತಿದ್ದರು. ಅಣ್ಣನಿಗೆಂದು ಬಿದಿರಿನ ಉಡುಗೊರೆಯನ್ನು ಖರೀದಿಸುವಾಗ ಅದು ಕೈಜಾರಿ ಬಿದ್ದು ಒಡೆದು ಹೋಯಿತು. ಅದೇ ಕ್ಷಣದಲ್ಲಿ ಅಣ್ಣನ ಪ್ರಾಣಪಕ್ಷಿ ಹಾರಿ ಹೋಗಿದೆ ಎಂಬುದು ಅವರಿಗೆ ಅರಿವಾಯಿತು. ನಂತರ ತಮ್ಮ ತಂಗಿ ನಳಿನಿ ಟೈಫಾಯ್ಡ್ನಿಂದ ಬಳಲುತ್ತಿದ್ದಾಗ ಯೋಗಾನಂದರು ತಮ್ಮ ಯೋಗಶಕ್ತಿ ಮತ್ತು ಗುರುಗಳ ಆಶೀರ್ವಾದದಿಂದ ಆಕೆಯನ್ನು ಸಾವಿನ ದವಡೆಯಿಂದ ಪಾರು ಮಾಡಿದರು. ಬದುಕಿನ ಮುಂದಿನ ಹಂತದಲ್ಲಿ ಯೋಗಾನಂದರು ರಾಂಚಿಯಲ್ಲಿ ಯೋಗದ ಸತ್ಸಂಗ ಬ್ರಹ್ಮಚರ್ಯ ವಿದ್ಯಾಲಯವನ್ನು ಸ್ಥಾಪಿಸಿದರು. ಅಲ್ಲಿ ಮಕ್ಕಳಿಗೆ ಆಧ್ಯಾತ್ಮಿಕ ಮತ್ತು ನೈತಿಕ ಶಿಕ್ಷಣವನ್ನು ನೀಡಲಾಗುತ್ತಿತ್ತು. ಅಲ್ಲಿ ಕಾಶಿ ಎಂಬ ಪ್ರತಿಭಾವಂತ ವಿದ್ಯಾರ್ಥಿ ಇದ್ದನು. ಆತನ ಆಯಸ್ಸು ಬಹಳ ಕಡಿಮೆ ಇದೆ ಎಂಬುದನ್ನು ಅರಿತ ಯೋಗಾನಂದರು ಆತನನ್ನು ಎಲ್ಲಿಗೂ ಕಳುಹಿಸಬಾರದೆಂದು ನಿರ್ಧರಿಸಿದ್ದರು. ಆದರೆ ವಿಧಿಯ ಬರಹದಂತೆ ಆತ ಕೋಲ್ಕತ್ತಾಗೆ ಹೋಗಿ ಮರಣ ಹೊಂದಿದನು. ತನ್ನನ್ನು ಮುಂದಿನ ಜನ್ಮದಲ್ಲಿ ಹುಡುಕಿ ಮತ್ತೆ ಆಶ್ರಮಕ್ಕೆ ಸೇರಿಸಿಕೊಳ್ಳಬೇಕೆಂಬ ಆತನ ಕೊನೆಯಾಸೆಯಂತೆ ಯೋಗಾನಂದರು ತಮ್ಮ ಯೋಗದೃಷ್ಟಿಯಿಂದ ಆತನ ಪುನರ್ಜನ್ಮವನ್ನು ಪತ್ತೆಹಚ್ಚಿ ಆತನಿಗೆ ಮತ್ತೆ ದೀಕ್ಷೆ ನೀಡಿದರು. ಪುನರ್ಜನ್ಮದ ಬಗ್ಗೆ ಈ ಪುಸ್ತಕದಲ್ಲಿ ಬಹಳ ಅದ್ಭುತವಾಗಿ ವಿವರಿಸಲಾಗಿದೆ. ಪ್ರಾಣಿಗಳು ಮನುಷ್ಯರಾಗಿ ಹುಟ್ಟುವುದು ವಿಕಾಸದ ಒಂದು ಭಾಗ. ಮನುಷ್ಯನ ಮನಸ್ಸು ಭಗವಂತನ ಶಕ್ತಿಯ ಒಂದು ಕಿಡಿ. ನಮ್ಮ ಆಲೋಚನೆಗಳು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ. ನಮ್ಮ ಇಚ್ಛಾಶಕ್ತಿಯು ಸಕಾರಾತ್ಮಕವಾಗಿದ್ದರೆ ನಾವು ಯಶಸ್ಸನ್ನು ಆಕರ್ಷಿಸುತ್ತೇವೆ, ನಕಾರಾತ್ಮಕವಾಗಿದ್ದರೆ ವೈಫಲ್ಯವನ್ನು ಎದುರಿಸುತ್ತೇವೆ ಎಂದು ಯೋಗಾನಂದರು ತಿಳಿಸಿದ್ದಾರೆ. ಇಚ್ಛಾಶಕ್ತಿಯ ಅತಿದೊಡ್ಡ ಶತ್ರುವೆಂದರೆ ಭಯ. ಭಯವು ನಮ್ಮೊಳಗಿನ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ ಮತ್ತು ನಮ್ಮ ದೇಹದ ಜೀರ್ಣಕ್ರಿಯೆ ಹಾಗೂ ಇತರ ಅಂಗಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಆತ್ಮಸಾಕ್ಷಾತ್ಕಾರವು ಈ ಪುಸ್ತಕದ ಅತಿ ಮುಖ್ಯವಾದ ಭಾಗ. ನಮ್ಮ ಶರೀರ, ಮನಸ್ಸು ಮತ್ತು ಆತ್ಮ ಎಲ್ಲದರಲ್ಲೂ ಭಗವಂತನಿದ್ದಾನೆ. ದೈವಿಕ ಪ್ರೇಮವು ಯಾವುದೇ ಷರತ್ತುಗಳಿಲ್ಲದ, ಮಿತಿಗಳಿಲ್ಲದ ಮತ್ತು ಬದಲಾಗದ ಪ್ರೇಮವಾಗಿದೆ. ಯಶಸ್ಸು ಎಂದರೆ ಕೇವಲ ಸಂಪತ್ತಲ್ಲ, ಆರೋಗ್ಯ, ಸಂಪತ್ತು ಮತ್ತು ಎಲ್ಲರೊಡನೆ ಒಳ್ಳೆಯ ಸಂಬಂಧ ಇದ್ದಾಗ ಮಾತ್ರ ಮನುಷ್ಯ ನಿಜವಾದ ಯಶಸ್ಸನ್ನು ಪಡೆಯುತ್ತಾನೆ. ಯೋಗಾನಂದರು ಒಮ್ಮೆ ತಮ್ಮ ಪರಮಗುರುಗಳಾದ ಲಾಹಿರಿ ಮಹಾಶಯರ ಪತ್ನಿ ಕಾಶಿಮಣಿಯವರನ್ನು ಭೇಟಿಯಾದರು. ಲಾಹಿರಿ ಮಹಾಶಯರು ಒಮ್ಮೆ ಗಾಳಿಯಲ್ಲಿ ತೇಲುತ್ತಾ ದೇವತೆಗಳೊಂದಿಗೆ ಮಾತನಾಡುತ್ತಿದ್ದ ದೃಶ್ಯವನ್ನು ಕಾಶಿಮಣಿಯವರು ವಿವರಿಸಿದರು. ಲಾಹಿರಿ ಮಹಾಶಯರಿಗೆ ಬಾಬಾಜಿ ಎಂಬ ಮಹಾನ್ ಅವತಾರ ಪುರುಷರ ದರ್ಶನವಾಗಿತ್ತು. ಬಾಬಾಜಿಯವರು ಹಿಮಾಲಯದಲ್ಲಿ ಇಂದಿಗೂ ನೆಲೆಸಿದ್ದಾರೆ. ಅವರ ಆಧ್ಯಾತ್ಮಿಕ ಮಟ್ಟವನ್ನು ಊಹಿಸಲು ಸಾಧ್ಯವಿಲ್ಲ ಮತ್ತು ಅವರ ದೇಹಕ್ಕೆ ನೆರಳಿಲ್ಲ ಎಂದು ಹೇಳಲಾಗುತ್ತದೆ. 1861ರಲ್ಲಿ ರಾಣಿಖೇತ್ ಬಳಿ ಲಾಹಿರಿ ಮಹಾಶಯರಿಗೆ ಬಾಬಾಜಿಯವರ ಭೇಟಿಯಾಯಿತು. ಬಾಬಾಜಿಯವರು ಅವರಿಗೆ ಹಿಂದಿನ ಜನ್ಮದ ನೆನಪುಗಳನ್ನು ಮರುಕಳಿಸುವಂತೆ ಮಾಡಿ ಕ್ರಿಯಾಯೋಗದ ದೀಕ್ಷೆಯನ್ನು ನೀಡಿದರು. ಕ್ರಿಯಾಯೋಗವು ಮನುಷ್ಯನ ಉಸಿರಾಟ ಮತ್ತು ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸುವ ಅತ್ಯಂತ ಶಕ್ತಿಶಾಲಿ ವಿಜ್ಞಾನವಾಗಿದೆ. ಲಾಹಿರಿ ಮಹಾಶಯರು ಗೃಹಸ್ಥಾಶ್ರಮದಲ್ಲಿದ್ದರೂ ಈ ವಿದ್ಯೆಯನ್ನು ಜಾತಿ, ಧರ್ಮದ ಭೇದವಿಲ್ಲದೆ ಎಲ್ಲರಿಗೂ ಧಾರೆ ಎರೆದರು. ಮುಂದೆ ಬಾಬಾಜಿಯವರ ಆದೇಶದಂತೆ ಪಾಶ್ಚಿಮಾತ್ಯ ದೇಶಗಳಿಗೆ ಯೋಗವನ್ನು ತಲುಪಿಸುವ ಜವಾಬ್ದಾರಿಯನ್ನು ಯೋಗಾನಂದರಿಗೆ ವಹಿಸಲಾಯಿತು. ಅಮೆರಿಕಕ್ಕೆ ಹೋಗುವ ಮುನ್ನ ಗುರು ಶ್ರೀ ಯುಕ್ತೇಶ್ವರ್ ಗಿರಿಯವರು ಯೋಗಾನಂದರಿಗೆ, ನೀನು ಅಮೆರಿಕನ್ನರ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೋ, ನಿನ್ನನ್ನು ನೀನು ಒಂಟಿ ಎಂದು ಭಾವಿಸಬೇಡ, ನಿನಗೆ ಅಲ್ಲಿ ಒಳ್ಳೆಯ ಸ್ನೇಹಿತರು ಸಿಗುತ್ತಾರೆ ಎಂದು ಆಶೀರ್ವದಿಸಿ ಕಳುಹಿಸಿದರು. ಯೋಗಾನಂದರು ಅಮೆರಿಕಾದಲ್ಲಿ ಯೋಗದ ಸತ್ಸಂಗ ಸೊಸೈಟಿ ಮತ್ತು ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ ಅನ್ನು ಸ್ಥಾಪಿಸಿದರು. ಅಲ್ಲಿನ ಜನರಿಗೆ ಕ್ರಿಯಾಯೋಗದ ಮಹತ್ವವನ್ನು ತಿಳಿಸಿದರು. ಕ್ಯಾಲಿಫೋರ್ನಿಯಾದ ಮೌಂಟ್ ವಾಷಿಂಗ್ಟನ್ನಲ್ಲಿ ಮತ್ತು ಎನ್ಸಿನಿಟಾಸ್ನಲ್ಲಿ ಸಮುದ್ರದ ತೀರದಲ್ಲಿ ಅದ್ಭುತವಾದ ಆಶ್ರಮಗಳನ್ನು ಸ್ಥಾಪಿಸಿದರು. ಶ್ರೀಮಂತ ಕೈಗಾರಿಕೋದ್ಯಮಿಗಳಾದ ಜೇಮ್ಸ್ ಲಿನ್ ಅವರಂತಹ ಅನೇಕರು ಅವರ ಶಿಷ್ಯರಾಗಿ ಧ್ಯಾನದಲ್ಲಿ ಆಳವಾದ ಶಾಂತಿಯನ್ನು ಕಂಡುಕೊಂಡರು. 15 ವರ್ಷಗಳ ಸುದೀರ್ಘ ಅಮೆರಿಕ ವಾಸದ ನಂತರ ಯೋಗಾನಂದರಿಗೆ ತಮ್ಮ ಗುರುಗಳ ಕರೆ ಕೇಳಿಸಿತು. ತಕ್ಷಣವೇ ಅವರು ಭಾರತಕ್ಕೆ ಮರಳಿದರು. ಕೋಲ್ಕತ್ತಾದಲ್ಲಿ ಅವರಿಗೆ ಭವ್ಯ ಸ್ವಾಗತ ದೊರೆಯಿತು. ಶ್ರೀರಾಮಪುರದ ಆಶ್ರಮದಲ್ಲಿ ತಮ್ಮ ಗುರುಗಳನ್ನು ಭೇಟಿಯಾದಾಗ ಯೋಗಾನಂದರ ಕಣ್ಣಿನಿಂದ ಆನಂದ ಬಾಷ್ಪ ಸುರಿಯಿತು. 15 ವರ್ಷಗಳ ವಿಯೋಗದ ನಂತರದ ಆ ಮಿಲನ ಅತ್ಯಂತ ಭಾವುಕವಾಗಿತ್ತು. ದಕ್ಷಿಣ ಭಾರತದ ಪ್ರವಾಸವನ್ನು ಕೈಗೊಂಡ ಯೋಗಾನಂದರು ಮೈಸೂರು, ಬೆಂಗಳೂರು ಮತ್ತು ಮದ್ರಾಸ್ನಲ್ಲಿ ಅನೇಕ ಭಾಷಣಗಳನ್ನು ಮಾಡಿದರು. ನೊಬೆಲ್ ಪುರಸ್ಕೃತ ವಿಜ್ಞಾನಿ ಸರ್ ಸಿ.ವಿ. ರಾಮನ್ ಅವರನ್ನು ಕೂಡ ಭೇಟಿಯಾದರು.
ಪ್ರಯಾಗದಲ್ಲಿ ನಡೆಯುತ್ತಿದ್ದ ಕುಂಭಮೇಳಕ್ಕೆ ಹೋಗಲು ಯೋಗಾನಂದರು ಸಿದ್ಧರಾದಾಗ ಗುರು ಶ್ರೀ ಯುಕ್ತೇಶ್ವರ್ ಗಿರಿಯವರು ಅವರನ್ನು ಹೋಗದಂತೆ ಪರೋಕ್ಷವಾಗಿ ತಡೆದರು. ಆದರೂ ಯೋಗಾನಂದರು ಅಲ್ಲಿಗೆ ಹೋದರು. ಕುಂಭಮೇಳದಲ್ಲಿದ್ದಾಗಲೇ ಅವರಿಗೆ ಒಂದು ತಂತಿ ಸಂದೇಶ ಬಂದಿತು. ಪುರಿಗೆ ಧಾವಿಸಿ ಹೋದಾಗ ಅವರ ಪ್ರೀತಿಯ ಗುರುಗಳು ದೇಹತ್ಯಾಗ ಮಾಡಿದ್ದರು. ಯೋಗಾನಂದರ ದುಃಖಕ್ಕೆ ಪಾರವೇ ಇರಲಿಲ್ಲ. ಗುರುಗಳ ಪಾರ್ಥಿವ ಶರೀರಕ್ಕೆ ಸಮಾಧಿ ನೀಡಲಾಯಿತು. ಆದರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ಮುಂಬೈನಲ್ಲಿ ಯೋಗಾನಂದರು ತಮ್ಮ ಕೋಣೆಯಲ್ಲಿ ಧ್ಯಾನ ಮಾಡುತ್ತಿದ್ದಾಗ ಕೋಣೆಯಲ್ಲಿ ಅದ್ಭುತವಾದ ಬೆಳಕು ಮೂಡಿತು. ಆ ಬೆಳಕಿನಲ್ಲಿ ಸ್ವತಃ ಶ್ರೀ ಯುಕ್ತೇಶ್ವರ್ ಗಿರಿಯವರು ಪ್ರತ್ಯಕ್ಷರಾದರು. ಗುರುಗಳ ಪುನರುತ್ಥಾನವನ್ನು ಕಂಡು ಯೋಗಾನಂದರ ಸಂತೋಷಕ್ಕೆ ಮೇರೆಯೇ ಇರಲಿಲ್ಲ. ಗುರುಗಳು ಯೋಗಾನಂದರಿಗೆ ಪ್ರಕೃತಿಯ ನಿಯಮಗಳು, ಮರಣಾನಂತರದ ಜೀವನ ಮತ್ತು ಸೂಕ್ಷ್ಮ ಶರೀರದ ಬಗ್ಗೆ ಅಪಾರ ಜ್ಞಾನವನ್ನು ನೀಡಿದರು. 2 ಗಂಟೆಗಳ ಕಾಲ ಆ ಕೋಣೆಯಲ್ಲಿ ಮಾತನಾಡಿ ಕೊನೆಗೆ ನಾನು ಈಗ ಹೊರಡುತ್ತೇನೆ ಎಂದು ಹೇಳಿ ಗುರುಗಳು ಗಾಳಿಯಲ್ಲಿ ಮರೆಯಾದರು. ನಂತರ ಯೋಗಾನಂದರು ಮತ್ತೆ ಅಮೆರಿಕಕ್ಕೆ ಮರಳಿ ಲಂಡನ್ನಲ್ಲಿ ಭಾಷಣ ಮಾಡಿದರು. ಪೂರ್ವ ಮತ್ತು ಪಶ್ಚಿಮ ದೇಶಗಳು ಪರಸ್ಪರ ಹೇಗೆ ಕಲಿಯಬಹುದು ಎಂಬುದನ್ನು ಅವರು ಬಹಳ ಸುಂದರವಾಗಿ ವಿವರಿಸಿದ್ದಾರೆ. ಪಶ್ಚಿಮ ದೇಶಗಳು ಭೌತಿಕವಾಗಿ ಮುಂದುವರೆದಿದ್ದರೆ ಭಾರತವು ಆಧ್ಯಾತ್ಮಿಕವಾಗಿ ಶ್ರೀಮಂತವಾಗಿದೆ. ಈ 2 ದೇಶಗಳು ತಮ್ಮ ಸಾಧನೆಗಳನ್ನು ವಿನಿಮಯ ಮಾಡಿಕೊಂಡರೆ ಮಾತ್ರ ಈ ಜಗತ್ತು ಸುಂದರವಾಗಲು ಸಾಧ್ಯ ಎಂದು ಅವರು ನಂಬಿದ್ದರು. ಪುಸ್ತಕಧಾರೆ ವಾಹಿನಿಯ ಪ್ರೀತಿಯ ವೀಕ್ಷಕರೇ, ಇದಾಗಿತ್ತು ಪರಮಹಂಸ ಯೋಗಾನಂದರ ಅದ್ಭುತ ಜೀವನ ಚರಿತ್ರೆಯ ಸಂಕ್ಷಿಪ್ತ ಸಾರಾಂಶ. ಭಗವಂತನ ಮೇಲಿನ ಅಚಲ ನಂಬಿಕೆ ಮತ್ತು ಕಠಿಣ ಪರಿಶ್ರಮದಿಂದ ನಾವು ಕೂಡ ನಮ್ಮ ಜೀವನದಲ್ಲಿ ಯಾವುದೇ ಗುರಿಯನ್ನಾದರೂ ಮುಟ್ಟಬಹುದು. ಈ ಪುಸ್ತಕವು ಕೇವಲ ಒಂದು ಕಥೆಯಲ್ಲ, ಇದೊಂದು ಆಧ್ಯಾತ್ಮಿಕ ಜಾಗೃತಿಯ ಕೈಪಿಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅದ್ಭುತ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೆ ಓದುತ್ತಿರಿ, ಬೆಳೆಯುತ್ತಿರಿ ಮತ್ತು ನಿಮ್ಮೊಳಗಿನ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತಿರಿ. ನಮಸ್ಕಾರ.